ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಧರಣಿ ಮಾಡೋ ಉದ್ದೇಶ ಏನಂದ್ರೆ, ಗುಲ್ಬರ್ಗ ಜಿಲ್ಲೆಯ ಆಳಂದ್ ತಾಲೂಕಿನ ಹಡಗಿಲ್ ಎಂಬ ಗ್ರಾಮದಲ್ಲಿ, ಈ ಗ್ರಾಮದಲ್ಲಿ ನಡೀತಕ್ಕಂಥ ಇವತ್ತು ನಾಳೆ ನಡೆದದಲ್ಲ, ಸುಮಾರು 11 ವರ್ಷದಿಂದ ಅಲ್ಲಿ ಖಾಲಿ ಇರುವ ಜಾಗಕ್ಕಾಗಿ ಎಲ್ಲ ಊರಿನ ಜನರ ಎದುರುಗಡೆ ಸುಮಾರು ಕೆಲವು ವರ್ಷದ ಹಿಂದುಗಡೆ ಪಿಡಿಒಗಳಾಗಲಿ ತಹಶೀಲ್ದಾರ್ ಆಗಲಿ ಎಲ್ಲರೂ ಬಂದು ಇದು ಯಾವುದೇ ಜಾಗ ಯಾರು ಕಬ್ಜಾ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರಬಾರ್ದು, ಈ ಕಬ್ಜಾ ಮಾಡಿದಂಥ ಜಾಗ ಈ ಬೋರ್ವೆಲ್ ಮತ್ತು ಅಲ್ಲಿರ್ತಕ್ಕಂಥ ಊರಿನ ಸಾರ್ವಜನಿಕರಿಗೆ ನೀರಿನ ಸಪ್ಲೈ ಮಾಡ್ತಿರುವುದರಿಂದ ಈ ಜಾಗವನ್ನು ಯಾರು ಕಬಳಿಸಬಾರ್ದಂತಕ್ಕಂಥದ್ದು ಊರಿನ ಮುಖಂಡರ ಸಮ್ಮುಖದಲ್ಲಿ ಎಲ್ಲ ಅಧಿಕಾರಿಗಳ ಮುಖಂಡರಲ್ಲಿ ಒಂದು ನ್ಯಾಯಯುತವಾಗಿ ಸಭೆ ಸಮಾರಂಭ ಮಾಡಿದ ನಂತರ ಮತ್ತು ಪತ್ರಿಕಾ ಹೇಳಿಕೆ ಮುಖಾಂತರ ಇವತ್ತು ಮೊನ್ನೆ ವಿನಾಕಾರಣ ಅಲ್ಲಿರ್ತಕ್ಕಂಥ ಪಿಡಿಒ ಅಲ್ಲಿ ಇರ್ತಕ್ಕಂಥ ಒಂದು ಇಲಾಖೆಯ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಮಿಸ್ಯೂಸ್ ಮಾಡಿಕೊಂಡು ಮತ್ತು ತಹಸೀಲ್ದಾರ್ ಕೂಡ ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿ ಬಡವರ ಮನೆಯನ್ನು ಒಡೆದು ಅಲ್ಲಿ ಚಿಡಿ ಮತ್ತು ಇನ್ನೂ ಇತರ ಶೆಡ್ಗಳನ್ನು ಒಡೆದು ಹಾಕ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಪಿಡಿಒನೇ ನೇರ ಹೊಣೆ ಆಗ್ತಾನಂತಕ್ಕಂಥದ್ದು ನಾವು ಹೇಳ್ಬೇಕಾಗ್ತದೆ. ಆದ್ರೆ ಪಿಡಿಒಗೆ ನಾವು ಇವತ್ತಿನ ದಿವಸ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀನ್ ನಿಜವಾಗ್ಲೂ ದಮ್ಮು ತಾಕತ್ತು ಏನಾದ್ರೂ ಇದ್ದಿದೆ ಆದರೆ ಈ ಮಾದಿಗರಿಗೆ ಕಡಿಕಿದ್ರೆ ಮುಂದೆ ಏನಾಗ್ತದೆ ಅಂತಕ್ಕಂಥ ಆಲೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಮಾದಿಗರು ಬಡವರಿರುವುದರಿಂದ ಅಲ್ಲಿ ಜನಸಂಖ್ಯೆ ಕಡಿಮೆ ಇರುವುದರಿಂದ ನನ್ನ ಸೋದರ ಸಮಾಜದವರು ಅಲ್ಲಿ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಅಥವಾ ಅಂಬೇಡ್ಕರ್ ಮೂರ್ತಿಯನ್ನು ಕೂಡಿಸ್ಬೇಕು ಅಂತಕ್ಕಂಥ ಆಲೋಚನೆಗಳು ಏನಾದ್ರೂ ಇದ್ರೆ ಅಲ್ಲಿ ನಾವು ಮಾದಿಗರೇ ಕೂಡಿಸ್ತೀನಿ ಅಂತಕ್ಕಂಥ ಎಲ್ಲ ನಮ್ಮ ಅಲ್ಲಿರ್ತಕ್ಕಂಥ ಮುಖಂಡರು ಬಾಬು ಜಗಜೀವರಾಮ್ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಆಗ್ಲಿ ಅಲ್ಲಿ ಕೂಡಿಸ್ತೀನಿ ಅಂತಕ್ಕಂಥ ನಾವೇ ಕೂಡಿಸ್ತೀವಿ ಅಂತಕ್ಕಂಥ ಹೇಳಿದ್ರು ಕೂಡ ಅಲ್ಲಿ ವಿನಾಕಾರಣ ಯಾವುದೋ ಇಂದ 11 ವರ್ಷ ಯಾವುದೇ ಅಧಿಕಾರಿಗಳು ಬಂದು ಕ್ರಮ ಕೈಗೊಳ್ಳದೆ ಇರುವುದರಿಂದ ಇವತ್ತು ಒಬ್ಬ ಅಧಿಕಾರಿ ಭ್ರಷ್ಟ ಅಧಿಕಾರಿ ಒಬ್ಬ ದುಡ್ಡಿಗಾಗಿ ಹಣ ತೆಗೆದುಕೊಂಡು ಅವರ ಹೆಸರೇ ಜಾಗ ಮಾಡಿ ಅಲ್ಲಿ ಮಾರ್ತಕ್ಕಂಥ ಕೆಲಸ ಮಾಡಿದಾನೆ ಅಂದ್ರೆ ಸರ್ಕಾರ ಭೂಮಿ ಮಾರುವುದಕ್ಕೆ ಯಾರು ರೈಟ್ಸ್ ಕೊಟ್ರು? ನಾವು ನಿಜವಾಗ್ಲೂ ಅವನಿಗೆ ಪಿಡಿಒ ಕೇಳ್ತೀನಿ, ಅದು ಸರ್ಕಾರ ಭೂಮಿ ಇರುವುದರಿಂದ ಯಾರು ನಿಮಗೆ ರೈಟ್ಸ್ ಕೊಟ್ಟರು ಮಾರುವುದಕ್ಕೆ? ಮಾರಿ ಅವ್ರ ಹೆಸರಲ್ಲಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದಿರಿ ಅಂದ್ರೆ ನೀವು ಎಷ್ಟು ಹಣ ತಗೊಂಡಿರಿ, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ? ನಾವು ಮುಂದಿನ ದಿನಗಳಲ್ಲಿ ಆ ಪಿಡಿಒ ವರ್ಗಾವಣೆಗೆ ಆಗವರಿಗೆ ಅವನ ಅಮಾನತುಗೊಳಿಸುವವರೆಗೆ ನಮ್ಮ ಪ್ರತಿಭಟನಾ ಹೋರಾಟ ಮುಂದುವರಿತಾನೆ ಇರ್ತದೆ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಹಡ್ಲಿಗಿ ಗ್ರಾಮದಲ್ಲಿ ಮಾದಿಗ ಸಮಾಜದ ಮೇಲೆ ನಿರಂತರವಾಗಿ ಅನ್ಯಾಯ ಮಾಡಿರ್ತಕ್ಕಂಥ ಇವತ್ತು ಕಂದಾಯ ಇಲಾಖೆಯ ಹಾಗೂ ಪಂಚಾಯತ್ ರಾಜ್ನ ಪಿಡಿಒ ಅದ ಒಂದು ಸಮಾಜಿನ ಕುಮ್ಮಕ್ಕಿನಿಂದ ಇನ್ನೊಂದು ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಧಿಕ್ಕಾರನ್ನು ಹೇಳ್ತೇವೆ. ಈ ಒಂದು ಹಡ್ಲಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಮಾದಿಗ ಸಮಾಜದ ಒಂದು ಜಾಗವನ್ನು ಆ ಸ್ಥಳವನ್ನು ಏಕಾಏಕಿಯಾಗಿ ಬಂದು ಒಂದು ಮನೆ ಇರುತ್ತೆ, ಆ ಮನೆಯನ್ನು ಧ್ವಂಸ ಮಾಡುವ ಮೂಲಕ JCB ಮುಖಾಂತರ ಆ ಜಾಗವನ್ನು ಕ್ಲೀನ್ ಮಾಡಿ ರಾತ್ರೋರಾತ್ರಿ ಇನ್ನೂ ಒಂದು ಜಗಳ ಹಚ್ಚುವ ಒಂದು ಹುನ್ನಾರದಿಂದ ಬೇರೆ ಒಂದು ಬಾಬಾ ಸಾಹೇಬರ ಒಂದು ಪುತ್ಥಳಿ ಒಂದು ಬ್ಯಾನರ್ ಅನ್ನು ತಂದು ಹಾಕ್ತಾರೆ. ಅದು ಪೂರಾ ಬಡಾವಣೆ ಮಾದಿಗ ಸಮಾಜದಿಂದ ಆ ಬಡಾವಣೆಯಲ್ಲಿ ಒಂದು ಬೋರಲ್ ಕೂಡ ಇರುತ್ತೆ, ಆ ಸಮಾಜ ಏರಿಯಾಕ್ಕೆ ಪೂರ ಒಂದು ಬೋರಲ್ ಇರುತ್ತೆ. ಆ ಬೋರಲ್ ಸಹಿತ ಒಂದು ನೆಲಸಮ ಮಾಡಿ ಆ ಜಾಗವನ್ನು ಇವತ್ತು ಪಿಡಿಒಗಳು ಒಂದು ಸಮಾಜದ ಪರ ವಿರುದ್ಧವಾಗಿ ಒಂದು ಸಮಾಜದ ಪರ ನಿಂತು ಕೆಲಸ ಮಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕು ಮತ್ತು ಅವ್ರಿಗೆ ಪಿಡಿಒ ಆ ಜಾಗದಿಂದ ಅಮಾನತ್ ಮಾಡಬೇಕಾಗಿ
ತಮ್ಮಲ್ಲಿ ಮತ್ತೊಂದ್ಸಲ ಮನವಿ ಮಾಡ್ಕೊತಾ ಜಿಲ್ಲಾ ಮಾದಿಗರ ಒಕ್ಕೂಟದಿಂದ ಇಂದು ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಆಳಂದ ತಾಲೂಕಿನ ಹಡಲ್ಗಿ ಗ್ರಾಮದಲ್ಲಿ ಸುಮಾರು 70-80 ವರ್ಷದಿಂದ ಮಾದಿಗ ಸಮಾಜದ ಜಾಗವಿದ್ದು ಆ ಜಾಗದಲ್ಲಿ ಕಳೆದ 5-6 ವರ್ಷಗಳಿಂದ ಕೆಲವರು ಕುತಂತ್ರದಿಂದ ಆ ಜಾಗವನ್ನು ಕಬಳಿಸುತ್ತಿದ್ದಾರೆ. ಅದಲ್ಲದೆ ಆ ಜಾಗವನ್ನು ಸರ್ಕಾರಿ ಜಾಗದಲ್ಲಿ ಒಂದು ಬೋರ್ವೆಲ್ ಇದ್ದು ಆ ಬೋರ್ವೆಲ್ ಇಡೀ ಗ್ರಾಮಕ್ಕೆ ನೀರು ಸರಬರಾಜಾಗುತ್ತಿದ್ದು ಆ ಬೋರ್ವೆಲ್ ಲೆಕ್ಕಿಸದೆ ಮತ್ತು ಗಿಡ ಮರಗಳನ್ನು ದಿನಾಂಕ 26/6/2026 ಮುಂಜಾನೆ ಪಿಡಿಒ ಸಮ್ಮುಖದಲ್ಲಿ ಆ ಗ್ರಾಮಕ್ಕೆ ಬಂದು ಅಲ್ಲಿರುವಂತ ಶೆಡ್ ಮತ್ತು ಬೋರ್ವೆಲ್ ಮರಗಳನ್ನು ಕಡಿದು ಒಂದು ಆರೋಪ ಎಸಗಿದಂತ ಆರೋಪಿಗಳು ಆ ಗ್ರಾಮದ ಕೆಲವು ಮುಖಂಡರು ಮಾದಿಗ ಜಾಗವನ್ನು ಕಬಳಿಸುವ ಉದ್ದೇಶದಿಂದ ಆ ಜಾಗದಲ್ಲಿ ಮುಟೇಶನ್ ಮಾಡಿಕೊಂಡು ಮತ್ತು ಎಲ್ವನಬಿಯನ್ನು ಸೇರಿಸಿಕೊಂಡು ಆ ಜಾಗದಲ್ಲಿ ಕಣ್ಣಿಟ್ಟು ಆ ಜಾಗವನ್ನು ಕಬಳಿಸುತ್ತಿದ್ದಾರೆ. ಆ ಜಾಗಕ್ಕೆ ಮೂಲ ಕಾರಣಕರ್ತರಾದಂತ ಪಿಡಿಒವನ್ನು ಕೂಡಲೇ ಅವನಿಗೆ ಅಮಾನತುಗೊಳಿಸಿ ಮತ್ತು ಆ ಹಾನಿಗೊಳಿಸಂತ ಪರಿಹಾರವನ್ನು ಪಿಡಿಒಲಿಂದ ವಸೂಲು ಮಾಡಬೇಕು. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ನಿರ್ಲಕ್ಷ್ಯ ವಹಿಸಿ ಈ ಮಾದಿಗ ಸಮಾಜದ ಕೆಲವು ಮಹಿಳೆಯರನ್ನು ಮತ್ತು ಯುವಕರನ್ನು ದಬ್ಬಾಳಿ ಮತ್ತು ಮನೆಯಲ್ಲಿ ಕೀಲಿ ಹಾಕಿ ಒಂದು ದೌರ್ಜನ್ಯ ಮೆರೆದಿದ್ದಾರೆ. ಸರ್ಕಾರ ಪೊಲೀಸ್ ಇಲಾಖೆಯು ಜನರಿಗೆ ರಕ್ಷಣೆ ಕೊಡೋದು ಬಿಟ್ಟು ನಮ್ಮ ಸಮಾಜದ ನ್ಯಾಯ ಕೇಳಕ್ ಹೋದಂತ ಜನರ ಮೇಲೆ ಅವರು ದೌರ್ಜನ್ಯ ಮಾಡಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಜಿಲ್ಲಾ SP ಅವರು ಆ PSI ಮತ್ತು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸಿ ಈ ಕೂಡಲೇ ತಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದಂತ CS ಅವರು ಆ ಪಿಡಿಒನ ಈ ಎಲ್ಲ ಜಾಗಕ್ಕೆ ಕಾರಣಕರ್ತಂತ ಪಿಡಿಒವನ್ನು ಅಮಾನತುಗೊಳಿಸ್ಬೇಕು. ನಮ್ಮ ಉದ್ದೇಶ ಏನು, ಮೊದಲ ಪಿಡಿಒ ಅಮಾನತುಗೊಳಿಸಿ ಆ ಜಾಗದಲ್ಲಿ ಏನು ಕಬ್ಜಾ ಮಾಡಿದ್ದಾರೆ, ಒಂದು ಕಟ್ಟಿ ಕಟ್ಟಿದ್ದಾರೆ, ಆ ಕಟ್ಟೆಯನ್ನು ಧ್ವಂಸಗೊಳಿಸಿ ಆ ಜಾಗವನ್ನು ಮತ್ತೆ ಮಾದಿಗ ಸಮಾಜಕ್ಕೆ ಮರುಕಳಿಸ್ಬೇಕಂತ ಒತ್ತಾಯಿಸ್ತೇನೆ. ರುಕ್ಕಪ್ಪ ಟಿಗಾವಳೆ. ಇವತ್ತು ಆಳಂದ ಗ್ರಾಮದಲ್ಲಿ ಅಡಗಿಲಿಲ್ಲ ಅಂತ ಅಲ್ಲಿ ನಮ್ಮ ಮಾದಿಗ ಸಮಾಜದವರಿಗೆ ಅನ್ಯಾಯ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು 2021 2011 ಎಲ್ಲಾ ಡಾಕ್ಯುಮೆಂಟ್ಸ್ಗಳವ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಗೊತ್ತಿದ್ರು ಬಿ ನಮ್ಮ ಸೋದರಾದ ಏನ್ ಅಲ್ಲಿದ್ದವರು ಸೋದರಾದ್ರ ಅವರು ನಮ್ಮ ಬಾಬಾ ಸಾಹೇಬ್ ನಮ್ಮವ್ರೆ ಮತ್ತು ನಮ್ಮ ಬಾಬು ಜಗದೀರ್ ನಮ್ಮವ್ರೆ ಅಂತ ನಾವು ಹೇಳಕತ್ತೀವಿ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಅನ್ಯಾಯ ಆಗ್ಬಾರ್ದಿತ್ತು. ನಮ್ಮ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಆಗಿದೆ. ಅದು ಸರಿಪಡಿಸಿ ನಮ್ಮ CO ಅವರು ಅವ್ರ ಮ್ಯಾಗ ಏನ್ ಪಿಡಿಒ ಅವರ ಆ ಪಿಡಿಒ ಮ್ಯಾಗ ಕಠಿಣ ಕ್ರಮ ತಗೊಂಡು ಅವ್ರ ಮ್ಯಾಗ ಸಸ್ಪೆಂಡ್ ಮಾಡಬೇಕು CO ಅವರು. ಮತ್ತೆ ಬರ್ತಕ್ಕ ದಿನದಲ್ಲಿ ಏನು CO ಅವರಿಗೆ ಸಸ್ಪೆಂಡ್ ಮಾಡಿಲ್ಲಪ್ಪ ಅಂದ್ರ ಮುಂದಿನ ದಿನದಲ್ಲಿ ಕಲಬುರಗಿ ನಗರದ ಎಲ್ಲಾ ಸಮಾಜ ನಮ್ಮ ಮಾದಿಗ ಸಮಾಜದಲ್ಲಿ ನಮ್ಮ ಹಿರಿಯರು ಆಗಿ ಎಲ್ಲರೂ ಕಲ್ತಗಿಸಿ ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದ್ರ ಜೊತೆಯಲ್ಲಿ ಏನು ನಮ್ಮ ತಾಯಂದರಿಗೆ ಅನ್ಯಾಯ ಆಗಿದೆ. ಅಂದ್ರೆ ನಮ್ಮ ಸಮಾಜಕ್ಕೆ ಏನಾಗ್ಯದ ಅದು ಏನು ಪಿಡಿಒನ ಬಂದ್ ಕೇಸಿ ಅಲ್ಲಿ ಮನಿ ಏನು ಧ್ವಂಸ ಮಾಡಿದ್ದಾರೆ. ಧ್ವಂಸ ಆಗ್ಬಿಟ್ರೆ ನಮ್ಮ ತಾಯಂದರಿಗೆ ಅಲ್ಲಿ ಮಣ್ಣು ಮಾಡಕ ಜಾಗ ಇಲ್ಲ. ಅದಕ್ಕೆ ಜಾಗ ಇಲ್ಲ ಅಂದ್ರೆ ದೊರಸ್ಕೊಟ್ಟಿ ಅನ್ಯಾಯ ಪಿಡಿಒ ಅವರು ಅಂದ್ಮೇಲೆ ಕಠಿಣ ಕ್ರಮ ತಗೊಂಡು ಸಸ್ಪೆಂಡ್ ಮಾಡ್ಬೇಕಂತ ಈ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.